ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಓದಲ್ಲಿ ಬಂದಲ್ಲಿಯೂ, ವಿದ್ಯೆ, ಬುದ್ಧಿ, ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದರಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 27:9. ಕೀರ್ತನೆಗಳು 27:9. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದರಸರು ಪ್ರಾರ್ಥಿಸಿದಂಥದ್ದು ಅದು ನಮ್ಮ ಜೀವಿತಕ್ಕೂ ಕೂಡ. ನನಗೆ ವಿಮುಖನಾಗಿರಬೇಡ. ಅದಕ್ಕೆ ಒಂದಲ್ಲ ಒಂದು ತಪ್ಪುಗಳು, ನಾವು ಮನುಷ್ಯರಿಂದ ರಕ್ತಕ್ಕೆ ಹುಟ್ಟಿದವರು, ಆದ್ದರಿಂದ ಒಂದಲ್ಲ ಒಂದು ತಪ್ಪುಗಳು ನಮ್ಮನ್ನು ಹೊಂಚಿ ಹಾಕಿಕೊಂಡು ಬರುತ್ತಲೇ ಇದೆ ಅಂತ ಅಪೊಸ್ತಲನಾದ ಪೌಲರು ಕೂಡ ಅವರು ಬಹಳ ಕ್ರಿಸ್ತ ವಿರೋಧಿ, ಬಹಳ ದೇವರು ಆರಿಸಿಕೊಂಡವರಿಗೆ ತೊಂದರೆ ಮಾಡಿದವರು. ಆದರೆ ದೇವರು ಅವರನ್ನು ಬದಲು ಮಾಡಿದರು ಮತ್ತು ಅವರ ಪಾಪಗಳು ಅವರನ್ನು ಹಿಂದಿನ ಪಾಪಕ್ಕೆ ಹೊಂಚಿ ಹಾಕ್ತಾ ಇತ್ತು. ಹಾಗೆ ಅವರು ರೋಮಪುರದವರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ, ನಾನು ಒಳ್ಳೆಯದು ಮಾಡಬೇಕು ಅಂತ ಯೋಚನೆ ಮಾಡಿದ್ರೂ ನನ್ನನ್ನು ಪಾಪದ ಕಡೆಗೆ ತಳ್ಳಿಕೊಂಡು ಹೋಗ್ತಾ ಇದೆ, ಅದು ನನ್ನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪ ಎಂಬುದಾಗಿ. ದಾವೀದರಸರು ಕೂಡ ಕೀರ್ತನೆ 51ರಲ್ಲಿ, ನಾನು ತಾಯಿ ಗರ್ಭದಿಂದಲೇ ದ್ರೋಹಿ, ನಿನ್ನ ಪವಿತ್ರ ಆತ್ಮನನ್ನು ನನ್ನಿಂದ ತಳ್ಳಬೇಡಪ್ಪ ಅಂತ ಹೇಳಿದ್ರು. ಹಾಗೆ ಇವತ್ತು ನಮ್ಮ ತಂದೆ ತಾಯಿ ಕೂಡ ಏನಾಗಿದ್ದಾರೆ, ಅವರು ಕೂಡ ಅವಾಗ ಆ ಗರ್ಭದಲ್ಲಿ ನಾವು ಹುಟ್ಟಿದ್ರಿಂದ ಅವರು ಪಾಪಿಗಳಾಗಿದ್ದರಿಂದ ನಾವು ಕೂಡ ಅದೇ ರಕ್ತದಿಂದ ಹುಟ್ಟಿದವರಾದ್ರಿಂದ ಪಾಪವು ನಮ್ಮನ್ನು ಹೊಂಚಿ ಹಾಕ್ತಾ ಇದೆ. ಆ ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ದಾವೀದರಸರು ಏನು ಮಾಡಿದ್ರು, ನನ್ನ ವಿಮುಖನಾಗಿರಬೇಡ ಅಂತ. ಹಾಗೆ ನಾವು ಕೂಡ, ದೇವರೇ ನಾನು ಪಾಪಿ, ತಾಯಿ ಗರ್ಭದಿಂದಲೇ ದ್ರೋಹಿ, ಖಂಡಿತವಾಗಿಯೂ ನನ್ನನ್ನು ನೀನು ವಿಮುಖನಾಗಬೇಡ, ನಿನ್ನ ಪ್ರೀತಿಯಲ್ಲಿ ನಡೆಸುವಂತ ನಾವು ಪ್ರಾರ್ಥಿಸಬೇಕು. ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ನನ್ನ ಸೇವಕನಾಗಿ ಮಾಡಿಸಿಕೊಂಡಿದ್ದೀಯಾ, ನನ್ನ ಬಗ್ಗೆ ನಿನಗೆ ಏನು ಪ್ರೀತಿ ಇದೆಯೋ ಕೆಲಸ ಮಾಡಿಕೊಳ್ಳಲು, ಅದಕ್ಕೆ ನನ್ನನ್ನು ನೀನು ತಳ್ಳಿ ಬಿಡಬೇಡ ಕೋಪದಿಂದ ಅಂತೇಳಿ ನಾವು ಕೂಡ ಹಾಗೆ ಪ್ರಾರ್ಥಿಸಬೇಕು. ದೇವರೇ ನನ್ನ ದೂರ ತಳ್ಳಬೇಡ, ನೀನೇ ಪರಿಶುದ್ಧಗೊಳಿಸು, ನಿನ್ನ ಪ್ರೀತಿ ಸಹಾಯ ಇಲ್ಲದೆ ಯಾರು ಪರಿಶುದ್ಧರಾಗಲು ಸಾಧ್ಯವಿಲ್ಲ ಎಂಬುದಾಗಿ ನಮ್ಮ ಪ್ರಾರ್ಥನೆ ಕೂಡ ಬೇಕಾಗಿದೆ. ನೀನೇ ನನಗೆ ಸಹಾಯಕವಾಗಿದ್ದೆಯಲ್ಲವೇ, ನೀನೇ ನನಗೆ ಸಹಾಯಕನಾಗಿದ್ದೆ ಎಲ್ಲವೇ. ನೋಡಿ, ದಾವೀದರಸರು ಚಿಕ್ಕದಿನಿಂದಲೇ ದೇವರು ತಾಯಿ ಗರ್ಭದಿಂದಲೇ ಆರಿಸಿಕೊಂಡು ದಾವೀದರಸರನ್ನು ಅಲ್ಲಿಂದೇ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು ಬರುವಾಗ ಅದನ್ನು ಜಯಿಸಲು ಯಾರಿಂದ ಶಕ್ತಿ ಬಂತು, ಯಾರಿಂದ ಜ್ಞಾನ ಬಂತು? ದೇವರಿಂದ. ದಾವೀದರಸರಿಗೆ ಸಹಾಯ ಮಾಡಿದವರು ಯಾರು? ದೇವರು ಸಹಾಯ ಇಲ್ಲದವರೆ ಅಂತ ಒಂದು ರೌಡಿ ಗೋಲಿಯಾತನನ್ನು ಕೊಲ್ಲಲು ಸಾಧ್ಯವಿತ್ತ ದಾವೀದನಿಗೆ? ಸಣ್ಣ ಹುಡುಗ, ಕುರಿ ಕಾಯುವ ಹುಡುಗ, ಅಂತರ ಇಡೀ ಫಿಲಿಸ್ಟಿಯರಿಗೆ ದೊಡ್ಡ ರೌಡಿ, ದೊಡ್ಡ ಅರಸನಾಗಿದ್ದಂಥವನನ್ನ ಇವತ್ತು ಅಂಥ ಸಣ್ಣ ಹುಡುಗನ ಕೈಯಲ್ಲೇ ಕೊಲೆ ಮಾಡಿಸಿದರು. ಅದು ಯಾರ ಶಕ್ತಿ, ಯಾರ ಜ್ಞಾನ? ದೇವರ ಜ್ಞಾನ. ಹಾಗೆ ನೀನು ನನಗೆ ಸಹಾಯಕನಲ್ಲವೇ? ಹಾಗೆ ಎಲ್ಲ ರೀತಿಯಲ್ಲಿಯೂ ಅರಸನಾಗಿದ್ದಾಗ ಕಡೆಗೆ ಸ್ವಲ್ಪ ಜನ ಇಸ್ರಾಯೇಲರ ಪ್ರಜೆಗಳಲ್ಲಿ ಏನಾದರೂ ಅರಸನಿಗೆ ವಿರೋಧವಾಗಿದ್ದರು, ಮಗನಿಗೆ ವಿರೋಧವಾಗಿದ್ದಾಗ ಎಲ್ಲ ರೀತಿಯಲ್ಲಿಯೂ ಜ್ಞಾನ, ಉಪಾಯ ಕೊಟ್ಟು, ರಕ್ಷಣೆ ಕೊಟ್ಟು ನಡೆಸಿದ್ಯಾರು? ದೇವರಾಗಿದ್ದಾರೆ. ಹಾಗೆ ನಾವು ಕೂಡ ಹೇಳಬೇಕು, ನನ್ನನ್ನು ಕೂಡ ಕಷ್ಟ, ಸಂಕಟ, ದುಃಖದಲ್ಲಿ ನೀನು ನನಗೆ ಸಹಾಯಕನಾಗಿದ್ದೀನ. ಕಾವಲು ದೂತರ ಮೂಲಕ ನಡೆಸಿದ್ಯಲ್ಲಪ್ಪ, ಪವಿತ್ರ ಆತ್ಮರ ಮೂಲಕ ನನಗೆ ನಮ್ಮನ್ನು ನಡೆಸಿದ್ಯಾ, ಕಾವಲು ದೂತರ ಮೂಲಕ ರಕ್ಷಣೆ ಕೊಟ್ಟಿದ್ಯಲ್ಲ, ನೀನೇ ನಮಗೆ ಸಹಾಯಕ. ಹಾಗೆ ನಮ್ಮನ್ನು ಕೋಪದಿಂದ ತಳ್ಳಬೇಡ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸೋರಾಗಿರಬೇಕು. ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳಬಾರದು. ನಾನಿಂಥವನು, ನಾನು ಬುದ್ಧಿವಂತ ಅಂತೇಳಿ ಹೆಚ್ಚಿಸಿಕೊಳ್ಬಾರ್ದು.
ನಾವು ಕೂಡ ಮಹಾಪಾಪಿ, ದೇವರೇ ಕ್ಷಮಿಸುವಂತ ನಾವು ಪಶ್ಚಾತ್ತಾಪ ಪಡವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ನೋಡಿ, ಹಿಜ್ಕೀಯ ಅರಸನನ್ನು ದೇವರು ದೊಡ್ಡ ಅರಸನಾಗಿ ಮಾಡಿದ್ರು, ಕಡೆಗೆ ಅವನನ್ನೇ ಮೇಲಕ್ಕೆ ಏರಿಸಿಕೊಂಡ. ದೊಡ್ಡ ಒಂದು ಶಿಕ್ಷೆ ಬಂತು, ಯೆಶಾಯನ ಮೂಲಕ ತಿಳಿಸಿದರು, ನೀನು ಸಾಯ್ತೀಯ ಎಂಬುದಾಗಿ. ಹಾಗೆ ತಪ್ಪು ಮಾಡಿದಾಗ ದೇವರು ಪ್ರೀತಿಯಲ್ಲಿ ಏನ್ ಮಾಡ್ತಾರೆ, ಇನ್ನೊಬ್ಬರ ಮುಖಾಂತರ ತಿಳಿಸ್ತಾರೆ, ನಿನಗೆ ಶಿಕ್ಷೆ ಬರ್ತದೆ, ತಪ್ಪು ಮಾಡಬೇಡ ಅಂತ. ಹಾಗೆ ಹಿಜ್ಕೀಯ ಅರಸ ಏನ್ ಮಾಡಿದ, ಗೋಡೆ ಕಡೆಗೆ ತಿರುಗಿಕೊಂಡು ಮೊಣಕಾಲಾಕಿ ಗೋಡೆ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸಿದ, ದೇವರೇ ನನ್ನನ್ನು ಕ್ಷಮಿಸು ಅಂತೇಳಿ. ಆಗ ಅವನು ಸಾಯಬೇಕಾದಂಥವನಿಗೆ ಮತ್ತೆ 15 ವರ್ಷ ಆಯುಷವನ್ನ ಕೂಡಿಸಿದರು. ಈ ರೀತಿ ನಾವು ಕೂಡ ಪಶ್ಚಾತ್ತಾಪ ಪಡವರಾಗಿರಬೇಕು. ಅದೇ ರೀತಿ ಒಂದು ಸುಂಕದವನನ್ನು ಕೂಡ ನಾವು ನೋಡ್ತೇವೆ. ಅವನು ಸುಂಕ ವಸೂಲಿಗಾರರು ಇವತ್ತು ಏನ್ ಮಾಡಿದ, ಅವನು ಜಾಸ್ತಿ ಹಣ ವಸೂಲಿ ಮಾಡ್ತಾ ಇರ್ಬೋದು ಮಾರ್ಕೆಟಲ್ಲಿ, ಪ್ರತಿ ಒಂದು ಪುಟ್ಟಿಗಳಿಗೆ ಅವನು ಜಾಸ್ತಿ ವಸೂಲಿ ಮಾಡ್ತಾ ಇರ್ಬೋದು. ದೇವರ ವಾಕ್ಯ ಕೇಳಿದಾಗ ಅವನಿಗೆ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತೇಳಿ ಅರ್ಥವಾಯಿತು. ದೂರ ನಿಂತುಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟ, ದೇವರೇ ನಿನ್ನ ಹೆಸರು ಎತ್ತಲು ಯೋಗ್ಯತೆ ಇಲ್ಲ, ನಿನ್ನೊಂದಿಗೆ ಮಾತಾಡಲು ಯೋಗ್ಯತೆ ಇಲ್ಲ, ಪರಲೋಕದ ಕಡೆಗೆ ನೋಡಲು ಯೋಗ್ಯತೆ ಇಲ್ಲಪ್ಪ ಅಂತೇಳಿ ನಿಜವಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸಿದ, ದೇವರಲ್ಲಿ ಬೇಡಿಕೊಂಡ. ಆಗ ದೇವರು ನೀನು ಸಮಾಧಾನದಿಂದ ಹೋಗು ಎಂದು ಹೇಳಿದರು. ನೋಡಿ, ಪಶ್ಚಾತ್ತಾಪ ಇಲ್ಲಿಗೆ ಬಂತು. ಅದೇ ರೀತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಂದು ಸ್ತ್ರೀ ಕೂಡ, ಒಂದು ವ್ಯಭಿಚಾರಿಣಿ ಸ್ತ್ರೀ ಕೂಡ 7 ದೆವ್ವಗಳಿದ್ದಂಥ ಆ ಮಗ್ದಲದ ಮಾರ್ತಳ ಮೈಲಿ ವ್ಯಭಿಚಾರಿಣಿ ಸ್ತ್ರೀ 7 ದೆವ್ವಗಳಿದ್ದವು. ದೇವರು ಅವಳನ್ನ ಬಿಡಿಸಿದಾಗ ಬದಲಾಯಿಸಿದ್ರು. ಹಾಗೆ ಅಲ್ಲಿಂದ ಏನ್ ಮಾಡಿದ್ರು, ದೇವರು ಮೃತ್ಯುಂಜಯಗೊಂಡಾಗ 12 ಮಂದಿ ಶಿಷ್ಯರಲ್ಲಿ ಯೂದ ಒಬ್ಬ ಸತ್ತು ಹೋದ. 11 ಜನರಿಗೂ ಅವರು ಮೊದಲ ದರ್ಶನ ಕೊಡ್ಲಿಲ್ಲ. ಮೊದಲು ಈ ಸ್ತ್ರೀಗೆ ದರ್ಶನವನ್ನ ಕೊಟ್ಟರು. ದೇವರ ನಮಗೆ ಸ್ತೋತ್ರ. ಹಾಗೆ ದೇವರು ಕರೆದ ಮೇಲೆ ಪಶ್ಚಾತ್ತಾಪ ಪಟ್ಟು ದೇವರೊಂದಿಗೆ ದೇವರನ್ನೇ ಹಿಂಬಾಲಿಸಿದರು. ಹಾಗೆ ಅನೇಕ ಸಾಕ್ಷಿಗಳನ್ನು ನಾವು ಕಾಣಬಹುದು. ನಮ್ಮ ಜೀವಿತದಲ್ಲಿಯೂ ದೇವರು ನಮಗೆ ಸಹಾಯಕರಾದಾಗ, ನಮ್ಮ ನಡೆಸಿದಾಗ ಪಶ್ಚಾತ್ತಾಪ ಪಟ್ಟು ನಾವು ಮುಂದೆ ಸಾಗಬೇಕು. ಅದಕ್ಕೆ ಯೋಹಾನ 6ನೇ ಅಧ್ಯಾಯ 37ನೇ ವಚನದಲ್ಲಿ ಹೇಳಿದ್ದು, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ. ಹಾಗೆ ಎಲ್ಲ ಸಮಯದಲ್ಲಿ ಪಾಪ ಪರಿಹಾರ ಇಲ್ಲ. ತಿಳ್ಕೊಂಡು ತಪ್ಪು ಮಾಡ್ತಲೇ ಹೋದರೆ ಕಟ್ಟಿಟ್ಟ ಬುತ್ತಿ ಶಿಕ್ಷೆ. ದೇವರು ನಮ್ಮಿಂದ ಮುಖವನ್ನ ತಿರುಗಿಸಿ ಬಿಡ್ತಾರೆ. ದೇವರು ನಮಗೆ ಸ್ತೋತ್ರ. ಬಹಳ ಎಚ್ಚರ. 10ನೇ ವಚನ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ದೇವರು ನಮಗೆ ಸ್ತೋತ್ರ. ನೋಡಿ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು. ಹೌದು, ದಾವೀದ ಅರಸರಿಗೆ ಕಷ್ಟ ಸಂಕಟ ದುಃಖದಲ್ಲಿ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಬಂಧು ಬಳಗದವರು ಯಾರಾದರೂ ಜೊತೆಯಲ್ಲಿ ಇದ್ರ? ಯಾರು ಇರಲಿಲ್ಲ. ಆಗ ಅವರನ್ನು ರಕ್ಷಿಸಿದವರು ಯಾರು? ದೇವರು. ಅಂತ ಕಾಡಿನಲ್ಲಿ ಕೂಡ ಇದನ್ನು ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ಅಲ್ಲಿ ಹೋಗಿ ಮಾತಾಡಿ ಬರುವುದು, ಎಲ್ಲ ವಿಷಯವನ್ನು ತಿಳಿಸಲಿಕ್ಕೆ ಅನ್ನ ಆಹಾರ ನೀರು ಕೊಡಕ್ಕಾಗಿ ದೇವರು ಒಬ್ಬರನ್ನು ನೇಮಿಸಿದರು. ಆಗಲಿ ರಕ್ಷಣೆ ಕೊಟ್ಟವರು ಯಾರು? ದೇವರಾಗಿದ್ದಾರೆ. ದಾವೀದ ಅರಸರ ವಿರೋಧಿಗಳಿಗೆ ತಕ್ಕಾದ ಶಿಕ್ಷೆಯನ್ನು ಕೊಟ್ಟವರು ಯಾರು? ದೇವರು. ತಂದೆ ತಾಯಿಗಳ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕ ಮಕ್ಕಳನ್ನು ಕೂಡ ನೋಡಿ, ಎಂತ ಒಬ್ಬೊಬ್ರು ಕಸದ ಬುಟ್ಟಿಲಿ ಮಕ್ಕಳು ಬಿದ್ದಿರ್ತವೆ, ಕಾಡಲ್ಲಿ ಬಿದ್ದಿರ್ತವೆ, ಹಾದಿ ಬೀದಿಯಲ್ಲಿ ಬಿದ್ದಿರ್ತವೆ. ಒಂದೊಂದು ಮಗುವಿಗೆ ಒಂದೊಂದು ಸ್ತ್ರೀ ಜನನ ಕೊಟ್ಟ ಹಾಗೆ ಸ್ತ್ರೀಯರು ಸತ್ತೇ ಹೋಗಿರ್ತಾರೆ, ಮಕ್ಕಳು ಬದುಕಿರ್ತಾರೆ. ಇಂಥವ್ರು ಕೂಡ ಇವತ್ತು ಲೋಕದಲ್ಲಿ ಬೇಕಾದಷ್ಟಿದ್ದಾರೆ. ಆಗ ಅಂಥ ಮಕ್ಕಳು ಬದುಕಿ ಇವತ್ತು ದೊಡ್ಡ ವಿದ್ಯೆಯನ್ನು ಕಲಿತು ದೊಡ್ಡ ಉದ್ಯೋಗದಲ್ಲಿ ಕೂಡ ಇದ್ದಾರೆ. ಆಗ ಅವ್ರನ್ನೆಲ್ಲರನ್ನ ಬದುಕಿಸಿದವರು ರಕ್ಷಿಸಿದವರು ಯಾರು? ತಂದೆ ತಾಯಿಗಳ, ಬಂಧು ಬಳಗದವರ, ಅಣ್ಣ ತಮ್ಮಂದರುಗಳ ಅಲ್ಲ, ಡಾಕ್ಟರ್ಗಳ ಅಲ್ಲ, ದೇವರೇ. ದೇವರ ನಮಗೆ ಸ್ತೋತ್ರವಾಗಲಿ. ಡಾಕ್ಟರ್ಗಳು ಕೂಡ ಯಾರಿಂದ ನೇಮಕವಾದವರು? ಅವರಿಗೆ ಜ್ಞಾನ ಯಾರು ಕೊಟ್ಟವರು? ಅವರಿಗೆ ಉಸಿರಾಡಕ್ಕೆ ಗಾಳಿ ಯಾರು ಕೊಟ್ಟಿದ್ದು? ಅವರಿಗೆ ಊಟ ಮಾಡೋಕ್ಕೆ ಅನ್ನ ಆಹಾರ ನೀರು ಬಟ್ಟೆ, ಸೂರ್ಯನ ಬೆಳಕು ಚಂದ್ರನ ಬೆಳಕು, ರಾತ್ರಿ ಹಗಲು ಆರೋಗ್ಯವನ್ನು, ಅವರ ಶರೀರವನ್ನ ಉದ್ದ ದಪ್ಪ ಮಾಡಿದವರು. ಅಷ್ಟು ಒಂದು ಡಾಕ್ಟರ್ ಆಗ್ಲಿಕ್ಕೆ ಕಲಿಯಕ್ಕೆ ಜ್ಞಾನ ಕೊಟ್ಟವರು ಯಾರು? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು. ದೇವರ ನಾಮಕ್ಕೆ ಸ್ತೋತ್ರ. ನನಗೆ ಕೂಡ ನೋಡಿ, ಕಷ್ಟ ಸಂಕಟ ದುಃಖಗಳು ಬಂದಾಗ, ಅನೇಕರು ವಿರೋಧಿಗಳಾದಾಗ, ನನ್ನ ತಾಯಿ ಇದ್ದರೂ ಕೂಡ ಇದ್ದ ಸಮಯದಲ್ಲಿ ತಾಯಿಯಿಂದ ಏನು ರಕ್ಷಣೆ ಮಾಡೋಕ್ಕಾಗಲಿಲ್ಲ. ನನ್ನನ್ನು ರಕ್ಷಣೆ ಮಾಡಿದವರು, 7 ಗಂಡಾಂತರ ಮರಣದ ಪಾಶ ಶತ್ರುಗಳಿಂದ ಬಿಡಿಸಿದವರು ಯಾರು? ದೇವರಾಗಿದ್ದಾರೆ. ನಮ್ಮ ಜಾತಿಯಸ್ಥರು ಬರಲಿಲ್ಲ, ನೆರೆಕರೆಯವರು ಬರಲಿಲ್ಲ, ಬಂಧು ಬಳಗದವರಂತೂ ಇಲ್ಲವೇ ಇಲ್ಲ. ತಿರುಗಿ ನೋಡಲಿಲ್ಲ, ಬದಲಾಗಿ ದೂಷಣೆ ಮಾಡಿದರು.
ಹಾಗೆ ತಂದೆ ತಾಯಿಗಳ ಮೇಲೆ ಗೌರವ ಇಡಬೇಕು. ನಮಗೆ ಗೌರವ ಬೇಕು. ದೇವರು ಅವರ ಮೂಲಕ ನಮಗೆ ಜನನವನ್ನು ಕೊಟ್ಟಿದ್ದಾರೆ, ಎದೆ ಹಾಲು ಕೊಟ್ಟು ಸಾಕಿದ್ದಾರೆ, ನಮಗಾಗಿ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಅವರಿಗೊಂದು ಗೌರವವನ್ನು ಸಲ್ಲಿಸಬೇಕು. ಅವರ ಒಳ್ಳೆ ಮಾತುಗಳಿಗೆ ವಿಧೇಯರಾಗಿ ನಾವು ಜೀವಿಸಬೇಕು. ಒಂದು ವೇಳೆ ತಂದೆ ತಾಯಿಗಳು ಅಂಥವ್ರ ಜೊತೆಯಲ್ಲಿ ಜೀವಿಸುವುದಾದರೆ ಅವರ ಕೊನೆಯವರೆಗೆ ಚೆನ್ನಾಗಿ ನೋಡಿಕೊಳ್ಳಬೇಕು. ಇದೊಂದು ಗೌರವ. ಆದರೆ ದೇವರ ಸ್ಥಾನದಲ್ಲಿ ತಂದೆ ತಾಯಿಯರನ್ನು ನೋಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ತಂದೆ ತಾಯಿಗಳು ಯಾವ ಮನುಷ್ಯರಿಗೂ ಕೂಡ ದೇವರಿಗೆ ಸರಿ ಸಮಾನಾಗಲು ಸಾಧ್ಯವೇ ಇಲ್ಲ. ಹಾಗೆ ತಂದೆ ತಾಯಿಗಳು ತೊರೆದು ಬಿಟ್ಟರೆ ಏನು, ಅಣ್ಣ ತಮ್ಮಂದಿರು ಅವರು ಬಿಟ್ಟರೆ ಏನು, ನಮ್ಮನ್ನು ರಕ್ಷಿಸುವವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯಾರೇ ಬಿಟ್ಟರು ಕೂಡ ದೇವರು ಸೇರಿಸಿಕೊಳ್ಳುವವರಾಗಿದ್ದಾರೆ. ದೇವರ ನಂಬಿಕೆ ಸ್ತೋತ್ರ. ಇದಕ್ಕೂ ನಾನು ಕೂಡ ಒಂದು ಸಾಕ್ಷಿಯಾಗಿದ್ದೇನೆ. ಈ ದೇವರ ವಾಕ್ಯಗಳನ್ನು ಮೊದಲಿಂದೇ ತಿಳ್ಕೊಂಡು ಬರುವಾಗ ಪ್ರತಿಯೊಂದು ನನ್ನ ಜೀವಿತದಲ್ಲಿ ಕೂಡ ಬಹಳಷ್ಟು ವಿಷಯಗಳಲ್ಲಿ ದೇವರು ನನ್ನನ್ನು ರಕ್ಷಿಸಿದ್ದಾರೆ. ನನಗೂ ಕೂಡ ಸಹಾಯಕ ದೇವರಾಗಿದ್ದಾರೆ. ಹಾಗೆ ಪ್ರತಿಯೊಬ್ಬರಲ್ಲಿ ಪ್ರೀತಿ ಬೇಕು, ಎಲ್ಲ ಬೇಕು. ಆದರೆ ದೇವರಲ್ಲಿರುವ ಭರವಸೆಯನ್ನು ನಾವು ಮನುಷ್ಯರ ಮೇಲೆ ಭರವಸೆ ಇಡಬಾರದು. ಆಗ ನಮ್ಮ ತಂದೆ ತಾಯಿಗಳಿಗೆ ಜನನ ಕೊಟ್ಟವರು ಅವರು ಬದುಕಿದ್ದು ಯಾರಿಂದ? ದೇವರಿಂದ. ಅವರನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿಕೊಂಡು ಬಂದಿದ್ಯಾರು? ದೇವರಾಗಿದ್ದಾರೆ. ಆಗ ನಾವು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಬೇಕು. ಬಾಕಿ ಯಾರ್ಯಾರ ಮುಖಾಂತರ ನಮಗೆ ತಂದೆ ತಾಯಿಗಳಿಗೆ ಕೊಡುವ ಗೌರವವನ್ನು ಕೊಡಬೇಕು. ಇತರರಿಗೂ ಏನಾದರೂ ದೇವರು ಯಾರ ಮುಖಾಂತರ ಆದರೂ ಸಹಾಯ ಮಾಡಿಸಿದರೆ ಅವರಿಗೂ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಪ್ರೀತಿಯಲ್ಲಿ ಕಾಣಬೇಕು. ಹೊರತು ದೇವರ ಸ್ಥಾನದಲ್ಲಿ ನಾವು ಅವರನ್ನು ಕಾಣಬಾರದು. ಇದು ಯೆರೆಮೀಯ 17ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಮನುಷ್ಯರ ಮೇಲೆ ಭರವಸೆ ಇಟ್ಟವನು ಶಾಪಗ್ರಸ್ತನು ಅಂತೇಳಿ ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ಅದನ್ನು ಹೇಳಿದರೆ, ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಡದವರು ನನ್ನ ಶಿಷ್ಯರಾಗಲು ಸಾಧ್ಯವಿಲ್ಲ. ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿಗಿಂತಲೂ ಹೆಚ್ಚಾದ ಪ್ರೀತಿ ನನ್ನ ಮೇಲೆ ಎಳೆದವರು ನನ್ನ ಶಿಷ್ಯರಾಗಲು ಸಾಧ್ಯವಿಲ್ಲ. ಅದೆಲ್ಲ ಬೇಕು. ಆದರೆ ಪ್ರಥಮ ಸ್ಥಾನ ನಾವು ದೇವರಿಗೆ ಕೊಡಬೇಕು. ದೇವರ ಸ್ಥಾನದಲ್ಲಿ ಇವರನ್ನು ಕಾಣಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಯೆಶಾಯನು ಕೂಡ ಅದನ್ನು ಹೇಳಿದರು, ನನ್ನ ತಾಯಿ ಯಾಕೋಬನು ನನ್ನ ತಾಯಿ ಗರ್ಭದಲ್ಲಿ ಇರಿಸಿದವನು ನೀನಲ್ಲವೇ? ತಾಯಿಯ ಜಲವನ್ನು ಕುಡಿಸಿದವನು ನೀನಲ್ಲವೇ? ತಾಯಿ ಗರ್ಭದಿಂದ ಹೊರ ತಂದವನು ನೀನಲ್ಲವೇ? ನನಗೆಲ್ಲ ಆಯುಷ ಫಲವನ್ನು ನನಗೆ ಬರೆದವನು ನೀನಲ್ಲವೇ ಅಂತೇಳಿ ಕೀರ್ತನೆ 139 13ರಿಂದ 16ರವರೆಗೆ ಓದುವಾಗ ಅಲ್ಲಿ ದಾವೀದ ಅರಸರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 11ನೇ ವಚನ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರಲ್ಲಿ ಬೇಡಬೇಕು. ದೇವರೇ, ನನಗೆ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ ಹೆಚ್ಚೆಚ್ಚನ್ನು ನಿನ್ನನ್ನು ತಿಳಿದುಕೊಳ್ಳಲು ನಾನು ನಿನ್ನ ಗ್ರಂಥಗಳನ್ನು ಮಾತುಗಳನ್ನು ಓದಿ ತಿಳಿದುಕೊಳ್ಳಲು ನನಗೆ ತಿಳಿಯಪಡಿಸು. ನಿನ್ನ ಪವಿತ್ರ ಆತ್ಮರ ಮೂಲಕ ನಮಗೆ ನಡೆಸಪ್ಪ ಅಂತ ಇವತ್ತು ಅನೇಕರಿಗೆ ದೇವರನ್ನು, ಈಗ ಉದಾಹರಣೆಗೆ ನನಗೆ ದೇವರನ್ನು ತಿಳಿದುಕೊಳ್ಬೇಕಾದ್ರೆ ದೇವರ ಗ್ರಂಥ ಬೈಬಲು, ಕನ್ನಡ ಪುರಾಣ, ಮಹಾಭಾರತ, ಭಗವದ್ಗೀತೆ, ಕಲಿಯುಗದ ಪುರಾಣಗಳು, ಭವಿಷ್ಯತ್ ಪುರಾಣಗಳು, ಬ್ರಹ್ಮ ಪುರಾಣಗಳು, ಅನೇಕ ಹೀಗೆ ನಾನಾ ರೀತಿ ಓದಿ ಎಲ್ಲ ರೀತಿಯಲ್ಲಿ ದೇವರನ್ನು ಕಂಡುಕೊಳ್ಳಕ್ಕೆ ಜ್ಞಾನ ಕೊಟ್ಟವರು ಯಾರು? ದೇವರು. ಅಲ್ಲಿ ಬರೆದಿರುವ ಅಕ್ಷರ ಯಾರದ್ದಾಗಿದೆ? ದೇವರು ಆರಿಸಿಕೊಂಡವರ ಮುಖಾಂತರ ಹಿಂದಿನ ಕಾಲದಲ್ಲಿ ದೇವರು ಬರೆಸಿದ್ದಾರೆ. ಅದು ನಮಗೆ ಬೋಧನೆ. ಆಗ ನಮ್ಮ ನಿಜವಾದ ಗುರು ಯಾರು? ದೇವರು. ಆದ್ದರಿಂದ ಅದನ್ನು ಚೆನ್ನಾಗಿ ನಮಗೆ ಬೋಧನೆ ಮಾಡಪ್ಪ ಅಂತ ನಾವು ದೇವರಲ್ಲಿ ಬೇಡಿಕೊಂಡಾಗ ದೇವರು ಆರಿಸಿಕೊಂಡವರ ಮುಖಾಂತರ ನಮಗೆ ತಿಳಿಸ್ತಾರೆ. ದೇವರ ನಮಗೆ ಸ್ತೋತ್ರ. ಯಾರಾದರೂ ನಮಗೆ ಸರಿಯಾಗಿ ಉಪದೇಶ ಮಾಡಿದರೆ, ಅಯ್ಯೋ ನೀನೇ ದೇವರಪ್ಪ, ನೀನೇ ದೇವರು ತಿಳಿ ಕೆಲವರು ಅವರಿಗೆ ಹೋಗಿ ದಿಂಬಾಳಿ ಬಿಡ್ತಾರೆ, ಅವರ ಪಾದಕ್ಕೆ ಬೀಳ್ತಾರೆ, ಅವರನ್ನೇ ದೇವರೇ ಸ್ವಾಮಿ ಎಂದು ಕರೀತಾರೆ. ಖಂಡಿತವಾಗಿ ಕರಿಬಾರದು. ಅವರು ಬದುಕಿದ್ದು, ಬಾಳುವುದು, ಉಸಿರಾಡುವುದು, ಅವರಿಗೆ ಆಹಾರ ಜ್ಞಾನ ಕೊಟ್ಟವರು ಯಾರು? ದೇವರಾಗಿದ್ದಾರೆ. ಆದರೆ ಅವರ ಮೇಲೆ ಒಂದು ಪ್ರೀತಿ ಇರಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ದೇವರಲ್ಲಿ ಹೇಳಬೇಕು, ದೇವರೇ ನಿನ್ನ ಮಾರ್ಗವನ್ನು ನನಗೆ ತಿಳಿಯಪಡಿಸು, ನಿನ್ನ ಪವಿತ್ರ ಆತ್ಮರ ಮೂಲಕ ನಮ್ಮನ್ನು ನಡೆಸು ಅಂತೇಳಿ ದೇವರು ಕೂಡ ಶಿಲುಬೆಗೆ ಏರಿಸಿ ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು 40ನೇ ದಿವಸ ಪರಲೋಕಕ್ಕೆ ಹೋಗಲಿಕ್ಕೆ ಮೊದಲು ಒಂದು ಮಾತನ್ನು ಹೇಳಿದರು ಶಿಷ್ಯರಿಗೆ, ನಾನು ಹೋದರೆ ತಂದೆಯಾದ ದೇವರೊಂದು ಪೋಷಕರನ್ನು ಕಳುಹಿಸಿಕೊಡುವರು, ಅವರು ಬಂದು ನಿಮಗೆ ಎಲ್ಲವನ್ನ ತಿಳಿಯಪಡಿಸುವರು. ನಾನು ಹೋಗದಿದ್ದರೆ ಅವರು ನಿಮಗೆ ಪೋಷಕರನ್ನು ಕಳುಹಿಸಿಕೊಡುವುದಿಲ್ಲ. ಅವರೇ ಇವತ್ತು ಪವಿತ್ರಾತ್ಮರು.
ಸ್ವರ್ಗಾರೋಹಣರಾಗಿ 40ನೇ ದಿವಸ ಸ್ವರ್ಗಾರೋಹಣರಾಗಿ ಹೋಗಿ 10ನೇ ದಿವಸ ದೇವರ 3ನೇ ಆತ್ಮ ಪವಿತ್ರಾತ್ಮ ಅಂದರೆ ಪರಮಾತ್ಮನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟರು. ಹಾಗೆ ಇವತ್ತು ನಮ್ಮನ್ನು ಭೂಲೋಕದಲ್ಲಿ ನಡೆಸುವವರು ಯಾರಾಗಿದ್ದಾರೆ? ಆ ಪವಿತ್ರಾತ್ಮ, ಪರಮಾತ್ಮ, ದೇವರ 3ನೇ ಆತ್ಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ಪವಿತ್ರಾತ್ಮ ಅಂತ ಇದೆ, ನಮ್ಮ ವೇದಗಳಲ್ಲಿ ಮತ್ತು ಮಹಾಭಾರತ ಪುರಾಣದಲ್ಲಿ ನೋಡುವಾಗ ಅಲ್ಲಿ ಒಂದೊಂದು ಹೆಸರುಗಳು ಅದರಲ್ಲಿ ಪರಮಾತ್ಮ ಅಂತ ವಿಶೇಷವಾಗಿ ಕಾಣ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಹೇಳಿದ ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸುವಂತ ನಾವು ದೇವರಲ್ಲಿ ಪ್ರತಿಯೊಂದು ಕೆಲಸ, ಕಾರ್ಯ, ವಿದ್ಯೆ, ಬುದ್ಧಿ, ಜ್ಞಾನಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳಬೇಕು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಮತ್ತು ವಿರೋಧಿಗಳಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ಆಗಾಗ ಯಾರಾದರೂ ವಿರೋಧಿಗಳಿದ್ದಾರೆ, ಹೊಂಚು ಹಾಕುವವರಿಗೆ ನಾನು ಸಿಕ್ಕದ ಹಾಗೆ ನೀನೇ ನನಗೆ ರಕ್ಷಣೆ ಕೊಡಪ್ಪ, ನಿನ್ನ ಕಾವಲು ದೂತರ ಮೂಲಕ ನಮ್ಮನ್ನು ನಡೆಸು, ಪವಿತ್ರಾತ್ಮರ ಮೂಲಕ ನಮ್ಮನ್ನು ನಡೆಸು ಅಂತೇಳಿ ನಾವು ಏನು ಮಾಡಬೇಕು? ದೇವರಲ್ಲಿ ಬೇಡಿಕೊಳ್ಬೇಕು. ಆಗಾಗ ವಿರೋಧಿಗಳು ನಾವು ದೇವರಿಂದ ಆದುಕೊಂಡವರಾದ ನಾವು ಸಾಯುವವರೆಗೆ ನಮಗೆ ವಿರೋಧಿಗಳು ಇದ್ದೇ ಇದ್ದಾರೆ. ಆಗ ದೇವರು ನಮಗೆ ದರ್ಶನ ಕೊಟ್ಟು ನಮಗೆ ಜ್ಞಾನ ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ ಆಗಾಗ ವಿರೋಧಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಲೇ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 12ನೇ ವಚನ. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಇವತ್ತು ನೋಡಿ, ಅನೇಕರು ಇದ್ದುದು ಕಂಡಾಗ ಸರಿಯಾಗಿ ದೇವರ ವಿಷಯದಲ್ಲಿ ಒಳ್ಳೆ ರೀತಿ ಬುದ್ಧಿವಾದ ಹೇಳ್ತಾ ಹೋದರೆ ಅವರಿಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಲೋಕದ ಜೀವಿತದಲ್ಲಿ ಅದು ಅವರಿಗೆ ತಪ್ಪಾಗಿ ಕಾಣ್ತದೆ. ಬಹಳ ಕಷ್ಟ ಸಂಕಟಗಳು ಬರ್ತದೆ. ಇವನಿಂದಾಗಿ ನಮಗೆ ಬದುಕಕ್ಕಾಗೋದಿಲ್ಲಪ್ಪ ಅಂತೇಳಿ ಅಂಥವ್ರನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೋಲಿಸಬೇಕು ಅಂತ ಹೇಳಿ ಏನು ಮಾಡ್ತಾರೆ? ಸುಳ್ಳು ಹೇಳಿ ಅವರ ಕೈಯಲ್ಲಿ ಆಗದಿದ್ದರೂ ಇತರರು ನಮ್ಮಿಂದ ಬಲಾಢ್ಯರು ಅಥವಾ ಅವರಿಂದಲೂ ಬಲಾಢ್ಯರಿಗೆ ಹೇಳಿ ಏನು ಮಾಡ್ತಾರೆ? ಅಲ್ಲಿ ಸುಳ್ಳು ಹೇಳ್ತಾರೆ. ನೋಡಿ, ಅಂಥವ್ನು ಹಾಗೆ ಹೇಳ್ತಾನೆ, ಹೀಗೆ ಹೇಳ್ತಾನೆ ಅಂತ ಸುಮ್ಮನೆ ಸುಳ್ಳು ಹೇಳಿ ಬೆದರಿಸೋರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಆಗ ಅವರ ಮಾತನ್ನು ಕಟ್ಟಿಕೊಂಡು ಹೌದಲ್ಲ, ಇವ್ನು ನಮಗೆ ವಿರೋಧವಾಗಿ ಮಾತನಾಡ್ತಾನೆ, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ದೇವರು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ ಅಂತೇಳಿ ಒಳ್ಳೆ ಮಾತನ್ನು ಹೇಳಿದರೆ ಇವರು ಶಾಪ ಹಾಕ್ತಾರೆ ಅಂತ ಹೇಳಿ ವಿರೋಧಿಗಳು ಎದ್ದೇ ಹೇಳ್ತಾರೆ, ಹೇಳಿಸುತ್ತಾರೆ. ಇವತ್ತು ಉದಾಹರಣೆಗೆ ಪ್ರವಾದಿ ಸಾಕ್ಷಿಗಳಿಗೂ ಹಾಗೆ ಬಂತು, ಮೊಹಮ್ಮದ್ ಪೈಗಂಬರವರಿಗೂ ಅದೇ ವಿಷಯ ಬಂತು, ಶ್ರೀಕೃಷ್ಣ ಪರಮಾತ್ಮನಿಗೂ ಹಾಗೆ ಬಂತು. ಯೇಸುವಿನ ನಾಮದಲ್ಲಿ ದೇವರು ಈ ಕಲಿಯುಗದಲ್ಲಿ ಬಂದಾಗ ಅವರ ಬಗ್ಗೆ ಕೂಡ ಬಹಳ ಇತರರು ದೇವರನ್ನು ಆದುಕೊಂಡವರೇ, ದೇವರನ್ನು ಅರಿತವರೇ ಸುಳ್ಳು ಸಾಕ್ಷಿ ಹೇಳಿ ಬಹಳ ಶಿಕ್ಷೆ ಕೊಟ್ಟಿದ್ದನ್ನು ನಾವು ಕಾಣ್ತೇವೆ. ಹಾಗಿದು ನಮ್ಮ ಜೀವಿತಕ್ಕೂ ಕೂಡ ದೇವರು ಸರಿಯಾಗಿ ಆರಿಸಿಕೊಂಡು ಸತ್ಯವನ್ನು ಯಾರು ಹೇಳ್ತಾ ಹೋಗ್ತಾರೋ ಅವರಿಗೆ ದೇವರು ಚೆನ್ನಾಗಿ ಓದಿ ತಿಳ್ಕೊಂಡು ದೇವರನ್ನು ಅರಿತವರೇ ಅಲ್ಲಿ ಸುಳ್ಳು ಸಾಕ್ಷಿ ಹೇಳಿ ವಿರೋಧವಾಗ್ತಾರೆ ಶಿಕ್ಷೆ ಕೊಡಲಿಕ್ಕೆ. ಇದು ನನ್ನ ಜೀವಿತದಲ್ಲಿ 100ಕ್ಕೆ 100 ನಡೆದು ಹೋಯಿತು. ಹಿಂದೆ ದೇವರನ್ನ ಅರಿತ ಕಾಲದಲ್ಲಿ ಸ್ವಲ್ಪ ಸಮಯದಲ್ಲಿ ಬಹಳ ಎಲ್ಲರೂ ಚೆನ್ನಾಗಿದ್ದರು. ಯಾವಾಗ ದೇವರ ಮಾತನ್ನು ಸಂಪೂರ್ಣವಾಗಿ ಅರಿತು ಸತ್ಯ ಸುವಾರ್ತೆಯನ್ನು, ಸತ್ಯ ಮಾತನ್ನು ಮಾತಾಡೋಕ್ಕೆ ದೇವರು ನನ್ನ ಮೂಲಕ ಆಶೀರ್ವಾದ ಮಾಡಿದಿರೋ ಪ್ರಾರಂಭಿಸಿದನೋ, ದೇವರ ನಾಮದಲ್ಲಿ ಬಹಳ ಜನರಿಗೆ ವಿರೋಧ. ಈಗ ಒಂದು ಫೋನ್ ಮಾಡಿ ವಿಚಾರಿಸೋರು ಕೂಡ ಯಾರೇ ಇಲ್ಲ. ಒಂದೇ ಒಂದು ಮನುಷ್ಯ ಮತ್ತು ಒಂದು 5-6 ಕುಟುಂಬದವರು ಬಿಟ್ಟರೆ ಇನ್ನು ಯಾರು ಒಬ್ಬರು ಕೂಡ ಇಲ್ಲ. ಅಯ್ಯೋ ಅವನ ಹತ್ರ ಮಾತಾಡೋದು ಬೇಡಪ್ಪ, ಅವನು ವಿರೋಧವಾಗಿ ಮಾತಾಡ್ತಾನೆ, ನಾವು ಮಾಡೋದೆಲ್ಲ ತಪ್ಪಿ ಅಂತೇಳಿ ಬಹಳ ವಿರುದ್ಧವಾಗಿ ಮಾತಾಡ್ತಾರೆ. ಇದ್ದ ವಿಷಯವನ್ನು ಕೂಡ ಹೇಳಿದರೆ, ಹಾಗೆ ದಾವೀದರ ಹೆಸರು ಕೂಡ ಅದನ್ನು ಹೇಳಿದರು, ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ ಅಂತೇಳಿ. ಹಾಗೆ ನಾವು ಕೂಡ ದೇವರಿಗೆ ಹೇಳಬೇಕು, ದೇವರೇ ಇಂತಿಂಥವರು ವೈರಿಗಳಿದ್ದಾರೆ ಅಥವಾ ಗೊತ್ತಿಲ್ಲದೆ ಯಾರು ವೈರತ್ವ ಮಾಡ್ತಾರೋ ಅವರಿಗೆ ನನ್ನನ್ನು ನೀನು ವಹಿಸಿ ಕೊಡಬೇಡ, ಅವರ ವಶಕ್ಕೆ ಕೊಡಬೇಡ, ಅವರನ್ನು ನೀನು ಸಮಾಧಾನಗೊಳಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಆಗಲ್ಲಿ ದೇವರು ಕಾರ್ಯವನ್ನು ಮಾಡೇ ಮಾಡ್ತಾರೆ. 13ನೇ ವಚನ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಜೀವಲೋಕ ಅಂದರೆ ಈ ಲೋಕದಲ್ಲಿ ಸಾಯಕ್ಕಿಂತ ಮೊದಲೇ ನಾನು ದೇವರ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಅಂದರೆ ಸಾಯಕ್ಕಿಂತ ಮೊದಲೇ ನನ್ನನ್ನು ನೀನು ನಡೆಸ್ತಾ ಇದ್ದೀಯಾ, ನಿನ್ನ ಪ್ರೀತಿ ಅದ್ಭುತ ಕಾರ್ಯಗಳನ್ನ ಮಾಡ್ತೀಯಾ ಅಂಥೇಳಿ ಖಂಡಿತವಾಗಿ ಪರಲೋಕಕ್ಕೆ ಹೋಗೋ ಒಂದು ಆಶೀರ್ವಾದವನ್ನು ನಾನು ಸಾಯಕ್ಕಿಂತ ಮೊದಲೇ ನನಗೆ ನೀನು ದಯಪಾಲಿಸ್ತೀಯಾ ಅಂತೇಳಿ ನಾನು ನಂಬಿದ್ದೇನೆ ಅಂತೇಳಿ ದೇವರಲ್ಲಿ ದೃಢಪಡಿಸಿದ್ರು. ಹಾಗೆ ನಾವು ಕೂಡ ಹೇಳಬೇಕು, ದೇವರೇ
ನಾನು ಈ ಭೂಲೋಕದ ಜೀವನ ಅಂತ್ಯಗೊಳಿಸುವುದಕ್ಕಿಂತ ಮೊದಲೇ ಪರಲೋಕಕ್ಕೆ ಹೋಗಲು ಬೇಕಾದ ಪರಿಶುದ್ಧತೆಯಲ್ಲಿ ನಡೆಸು. ನಿನ್ನನ್ನು ಬಿಟ್ಟರೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ನಿನ್ನ ಪ್ರೀತಿ ಸಹಿಲ್ಲದ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ. ನಿಮ್ಮ ಪ್ರವಾದಿ ಸಾಕ್ಷಿಗಳಾಗಿ ಆಶೀರ್ವದಿಸಪ್ಪ ಅಂತೇಳಿ ನಾವು ಬೇಡಿಕೊಳ್ಳಬೇಕು. ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದಲ್ಲಿ ನಾನು ಪರಿಶುದ್ಧನಾದ ಹಾಗೆ ನೀವು ಪರಿಶುದ್ಧರಾಗಿರಿ ಅಂತೇಳಿ ಕೂಡ ಹೇಳಿದ್ದಾರೆ. ಹಾಗೆ ಅದೇ ದೇವರು ಇವತ್ತು ನಮ್ಮನ್ನು ನಡೆಸ್ತಾ ಇದ್ದಾರೆ. ಆಗ ಪರಿಶುದ್ಧತೆಗಾಗಿ ಕೂಡ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ಯಾಕೆಂದರೆ ಈ ಮಾತನ್ನು ದಾವೀದರಸರು ಹೇಳಿದ್ರಂದ್ರೆ ಬೇರೆ ಕಡೆ ಕೂಡ ಬರೆಯಲ್ಪಟ್ಟಿದೆ. ಸಾಯೋದಕ್ಕಿಂತ ಮೊದಲು ನಾವು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ, ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆದಿದ್ದರೆ ಮಾತ್ರ ಪರಲೋಕ. ಇಲ್ಲ ಇದ್ರೆ ಅವನು ಎಂಥ ಪಾಸ್ಟರ್ ಆಗಲಿ, ಎಂಥ ಯಾಜಕನೇ ಆಗಲಿ, ಎಂಥ ಪಾದರಗಳಾಗಲಿ, ಯಾವ ಗುರು ಆಗಲಿ, ರೆವರೆಂಡ್ ಆಗಲಿ, ಬಿಷಪ್ ಆಗಲಿ, ಯಾವ ಬ್ರಾಹ್ಮಣನೇ ಆಗಲಿ, ಮಠಾಧೀಶ್ವರನೇ ಆಗಲಿ, ಯಾವ ಪೂಜಾರಿ ಆಗಲಿ, ಯಾವ ಋಷಿಮುನಿ ಆಗಲಿ, ಖಂಡಿತವಾಗಿ ಸಾಯೋದಕ್ಕಿಂತ ಮೊದಲು ಪರಿಶುದ್ಧರಾಗಿ ಸತ್ತರೆ ಮಾತ್ರ ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಎಲ್ಲ ಗ್ರಂಥಗಳು ಸ್ಪಷ್ಟವಾಗಿ ತಿಳಿಸ್ತವೆ. ಸತ್ತ ಮೇಲೆ ಏನು ಮಾಡಲು ಸಾಧ್ಯವಿಲ್ಲ. ಮತ್ತೆ ಎಷ್ಟೇ ಪೂಜೆ ಪುಸ್ಕಾರ ಪಿಂಡ ಹಾಕಿದ್ರು, ಏನೇ ಮಾಡಿದ್ರು, ಅವರ ಹೆಸರಲ್ಲಿ ವರ್ಷ ತಿಥಿ ಮಾಡಿದ್ರು, ಅನ್ನದಾನ ಮಾಡಿದ್ರು, ದಾನ ಧರ್ಮ ಮಾಡಿದ್ರು, ಏನು ಮಾಡಲು ಸಾಧ್ಯವಿಲ್ಲ. ಅವರವರು ಮಾಡಿದ ಕರ್ಮ ಫಲಗಳು ಅವರವರಿಗೆ. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ. ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನ್ಯಾಯ ತೀರ್ಪಿಗಾಗಿ ಯಥಾಸ್ಥಿತಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ಳಬೇಕು. ಅಂದರೆ ಪರಮಾತ್ಮನು ಭೂಮಿಗೆ ನ್ಯಾಯ ತೀರ್ಪಿಗಾಗಿ ಬೆಂಕಿ ಮಧ್ಯದಲ್ಲಿ ಯುಗದ ಅಂತ್ಯದಲ್ಲಿ ಇಳಿದು ಬರುತ್ತಾರೆ. ಆ ಬರುವಾಗ ನಾವು ಅಲ್ಲಿ ಪರಿಶುದ್ಧರಾಗಿ ಸತ್ತರೆ ಮಾತ್ರ ದೇವರ ಬಲಗಡೆಯಲ್ಲಿ ನಿಂತು ನಮ್ಮನ್ನು ದೇವರು ಪರಲೋಕಕ್ಕೆ ಕರೆದುಕೊಂಡು ಹೋಗುವನಾಗಿದ್ದಾನೆ. ಇಲ್ಲದಿದ್ದರೆ ಏನೇ ಆದರೂ ಕೂಡ ಪರಲೋಕಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳಿದ್ದು ಮತ್ತಾಯ 7ನೇ ಅಧ್ಯಾಯ 21ನೇ ವಚನದಲ್ಲಿ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ನಾನು ಪರಲೋಕಕ್ಕೆ ಸೇರುವುದಿಲ್ಲ. ತಂದೆಯಾದ ದೇವರಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು ದರ್ಶನ ಕೊಟ್ಟ ಮೇಲೆ ಅವರ ಚಿತ್ತದಂತೆ ಯಾರು ನಡೆದು ಪರಿಶುದ್ಧರಾಗಿ ಸತ್ತರೋ ಅವರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನ್ಯಾಯ ತೀರ್ಪಿಗಾಗಿ ಬರುವಾಗ ಅಲ್ಲಿ ಏನು ಮಾಡ್ತಾರೆ, 2 ಗುಂಪುಗಳನ್ನಾಗಿ ಈ ದೂತರು ಮಾಡಿ ಇಟ್ಟಿರ್ತಾರೆ. ಒಂದು ಪರಲೋಕ, ಒಂದು ನರಕ. ಆಗ ಈ ನರಕಕ್ಕೆ ತೀರ್ಪಾದವರು ದೇವರು ಬರುವಾಗ ಈ ಬಲಗಡೆಯಲ್ಲಿ ಪರಿಶುದ್ಧರಾಗಿ ನಿಂತಿರೋಣ ನೋಡಿ, ಅಯ್ಯೋ ನೀನು ನಮ್ಮ ಬೀದಿಗೆ ಬಂದಿದ್ಯಾ, ಊಟ ಮಾಡಿದ್ಯಾ, ಸುವಾರ್ತೆ ಸಾರದೆ, ದೆವ್ವ ಬಿಡಿಸಿದೆ, ದಾನ ಧರ್ಮ ಮಾಡಿದೆ ಅಂತ ಹೇಳಿದ್ರು ಕೂಡ ದೇವರು ಒಂದೇ ಮಾತನ್ನು ಹೇಳೋದು, ಅಧರ್ಮಿಗಳೇ ನನ್ನಿಂದ ತೊಲಗಿರಿ, ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಧರ್ಮಕ್ಕೆ ವಿರೋಧವಾಗಿರುವವರು ನೀವು ಎಂಬುದಾಗಿ. ನೀವು ಮಾಡಿರ್ಬೋದು, ಕೊಟ್ಟಿರ್ಬೋದು, ಅದು ನಂದು, ನಾನು ನಿನ್ನ ಕೈಲಿ ಕೊಡಿಸಿದ್ದು. ಆದರೆ ನೀನು ವಾಕ್ಯಕ್ಕೆ ವಿಧೇಯರಾಗಿ ನೀನು ಜೀವಿಸಿದ್ದೀಯಾ? ಇಲ್ಲ, ನನ್ನನ್ನು ತೊರೆದು ಬಿಟ್ಟಿದ್ದೀಯಾ, ಧರ್ಮಕ್ಕೆ ವಿರೋಧವಾಗಿ ನೀನು ನಡ್ಕೊಂಡಿದ್ದೀಯಾ, ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಒಂದೇ ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ನರಕವಾಗಿದೆ. ಹಾಗೆ ದಾವೀದರಸರು ಅದೇ ಮಾತನ್ನು ಹೇಳಿದ್ದು. ಇಲ್ಲಿ ಜೀವಲೋಕದಲ್ಲಿ ಯೆಹೋವನ ದಯೆಯನ್ನು ಅನುಭವಿಸಲೆಂದು ದೃಢವಾಗಿ ನಂಬಿದ್ದೇನೆ. ಈ ಮಾತಿನ ಅರ್ಥ 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ಪ್ರತಿಯೊಬ್ಬರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ, ನರಕದ ಕಡೆಗೆ ಹೋಗ್ತಾ ಇದ್ದಾರೋ ಅಥವಾ ಪರಲೋಕದ ಕಡೆಗೆ ಹೋಗ್ತಾ ಇದ್ದಾರೋ, ಅಂದರೆ ದೇವರ ಕಡೆಗೆ ಹೋಗ್ತಾ ಇದ್ದಾರೋ, ಸೈತಾನನ ಕಡೆಗೆ ಹೋಗ್ತಾ ಇದ್ದಾರೋ ಅಂತೇಳಿ ಜೀವಿತ ಕಾಲದಲ್ಲಿ ಅವರನ್ನು ಕಂಡು ಹಿಡಿಬಹುದು ಅಂತ ಪೇತ್ರನು ಸ್ಪಷ್ಟವಾಗಿ ಹೇಳಿದ್ದಾರೆ. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ. ಪೇತ್ರ ಅಂದರೆ ಸ್ಥಿರವಾದ ವಿಶ್ವಾಸಿ, ದೇವರನ್ನು ದೃಢವಾಗಿ ನಂಬಿದವನು ಅಂತದ್ದು. ಪೇತ್ರ ಅಂದರೆ ಅರೇಮಿಕ ಭಾಷೆ, ಹೊರದೇಶದ ಭಾಷೆ. ಅದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳಿದ್ದು, ನನ್ನ ಮಾತನ್ನು ಕೇಳಿ ನನ್ನನ್ನೇ ಅನುಸರಿಸಿರಿ, ಆಗ ನಾನಿದ್ದಲ್ಲಿಯೇ ನೀವು ಕೂಡ ಇರುವಿರಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅದನ್ನೇ ಹೇಳಿದ್ದು. ಅಲ್ಲ, ದೇವರು ಕೂಡ ಅದನ್ನೇ ಹೇಳಿದ್ದಾರೆ, ಬೇರೆ ಯಾವುದನ್ನು ಹೇಳಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದಕ್ಕೆ ನೋಡಿ ಹೇಳಿದ್ದು 10 ದಶಾಜ್ಞೆಗಳನ್ನು ಕೂಡ ದೇವರು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಲ್ಲಿ 10 ದಶಾಜ್ಞೆಗಳನ್ನು ಮೋಶೆಯ ಮೂಲಕ ಇಸ್ರೇಲರಿಗೆ ಕೊಟ್ಟಿದ್ದು. ಅದು
ಇಲ್ಲಿವರೆಗೆ ನಿಮ್ಮ ಜೀವಿತ ಆಯಿತು, ಇನ್ನು ಮುಂದೆಗೆ ಇದರಂತೆ ನೀವು ನಡ್ಕೊಳ್ಳಿ. ಇದಕ್ಕೆ ವಿಧೇಯರಾಗಿ ಜೀವಿಸಿದರೆ ಇನ್ನು ಭೂಲೋಕದಲ್ಲಿ ನಿಮ್ಮ ಜೀವನ ಅಂತ್ಯಗೊಳ್ಳುವುದಕ್ಕೆ ಹೊರೆಗೂ ಇದಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಪರಲೋಕ ಸೇರಲು ಸಾಧ್ಯ, ನನ್ನಿಂದ ಆಶೀರ್ವಾದ ಹೊಂದಲು ಸಾಧ್ಯ. ಒಂದರಲ್ಲಿ ತಪ್ಪಿ ಹೋದರೆ ಪರಲೋಕ ಇಲ್ಲ ಎಂಬುದರಲ್ಲಿ ಯಾಕೋಬನು ಸ್ಪಷ್ಟವಾಗಿ ತಿಳಿಸಿದ್ದೇನೆ ಹೊಸ ಒಡಂಬಡಿಕೆಯಲ್ಲಿ. ಎಲ್ಲರೂ ಬೋಧಕರಾಗಬೇಡಿ, ಒಂದರಲ್ಲಿ ತಪ್ಪಿ ಹೋದರೆ ಹೋಯಿತು ಎಂಬುದಾಗಿ. ಹಾಗಿರುವಾಗ ಇವತ್ತು ನಾವು ಪರಲೋಕಕ್ಕೆ ಹೋಗೋಣ, ಪರಲೋಕ ಕಾಣೋಣ, ನಮ್ಮ ಸಭೆ ಪರಲೋಕ ಎತ್ತಲ್ಪಡ್ತದೆ ಅಂತ ಹೇಗೆ ಹೇಳಲು ಸಾಧ್ಯ? ದೇವರು ಆರಿಸಿಕೊಂಡ ಮೇಲೆ ಆಸ್ತಿ ಪಾಸ್ತಿ, ಭೂಮಿ, ಮನೆ, ಬೆಳ್ಳಿ, ಬಂಗಾರ, ಸ್ಟೈಲು, ಬಡವ ಬಲ್ಲಿದ ಎಂಬ ಭಿನ್ನ ಭೇದ, ಜಾತಿ ಭೇದಗಳು, ಬಡವರು ಬೇಡವೇ ಬೇಡ, ಸುಳ್ಳು ಹೇಳ್ಕೊಂಡು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಕೊಳ್ಳೋದು, ಚರ್ಚ್ ಮಾತ್ರ ಹೆಸರು, ಹಣ ಸಂಪಾದನೆಗಾಗಿ ಬೇಕಾದ ಸುಳ್ಳು ಬೋಧನೆಗಳನ್ನು ಮಾಡುವಂಥದ್ದು ಖಂಡಿಸ್ತಾ ಇಲ್ಲ, ಎಚ್ಚರಿಸ್ತಾ ಇಲ್ಲ, ಗದರಿಸ್ತಾ ಇಲ್ಲ. ಅದಲ್ಲದೆ ನಾನಾ ಥರದ ಸ್ಟೈಲು, ಬಟ್ಟೆಗಳು, ತಲೆ ಕೂದಲು, ಗಡ್ಡ ಮೀಸೆಯಲ್ಲಿ ಸ್ಟೈಲು, ಹೆಂಡತಿಯರು ಸ್ಟೈಲು, ಮಕ್ಕಳನ್ನು ಸ್ಟೈಲು. ಖಂಡಿತವಾಗಿ ಪರಲೋಕ ಹೋಗಲು ಸಾಧ್ಯವಿದೆಯಾ? ಖಂಡಿತವಾಗಲೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 4ನೇ ಅಧ್ಯಾಯವನ್ನು ನೋಡುವಾಗ ಇವರ ದೇವರು ಸೈತಾನಾಗಿದ್ದಾನೆ, ಸೈತಾನನನ್ನು ಇವರು ಹಿಂಬಾಲಿಸ್ತಾ ಇದ್ದಾರೆ. ದೇವರ ಮತ್ತಾಯ 4ನೇ ಅಧ್ಯಾಯ ಓದಿ ಅರ್ಥವನ್ನು ತಿಳಿದುಕೊಂಡಾಗ ಅಲ್ಲಿ ಸ್ಪಷ್ಟವಾಗಿ ಇದು ನಮಗೆ ಗೊತ್ತಾಗಿ ಆಗ್ತದೆ. ಹಾಗೆ ಸುಳ್ಳು ಪ್ರವಾದಿಗಳು ಎಂಬ ಒಂದು ಸಬ್ಜೆಕ್ಟನ್ನು ತಿಳ್ಕೊಂಡಾಗ ಅಲ್ಲಿ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೆ ಯೆರೆಮೀಯನ ಮೂಲಕ ದೇವರು ಹೇಳಿದ್ದು, ಇವರನ್ನು ನಾನು ಕರೆದಿಲ್ಲ, ಹೊಟ್ಟೆ ತುಂಬಿಸಕ್ಕಾಗಿ ಓಡಿ ಬಂದಿದ್ದಾರೆ, ಅವರಿಗಾಗಿ ನನಗೆ ನೀನು ಪ್ರಾರ್ಥಿಸಬೇಡ ಎಂಬುದಾಗಿ ಅವರನ್ನು ನಾನು ತಳ್ಳಿಬಿಟ್ಟಿದ್ದೇನೆ. 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನದಲ್ಲಿ ಸಮುವೇಲನೊಂದಿಗೂ ಕೂಡ ದೇವರು ಅದನ್ನು ಹೇಳಿದ್ದು, ಅವರ ಅಂದ ಚಂದಗಳನ್ನು ನೋಡಬೇಡ, ಅವರನ್ನು ನಾನು ತಳ್ಳಿಬಿಟ್ಟಿದ್ದೇನೆ. ನೋಡಿ, ಅಂದ ಚಂದಗಳನ್ನು ನೋಡಬೇಡ, ಅವರನ್ನು ನಾನು ತಳ್ಳಿಬಿಟ್ಟಿದ್ದೇನೆ, ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷಿಸುವನು ನಾನಾಗಿದ್ದೇನೆ ಎಂಬುದಾಗಿ ಸ್ಪಷ್ಟವಾಗಿ. ಆಗ ಸ್ಟೈಲು ಮಾಡಿದವರು ದೇವರ ವಾಕ್ಯಕ್ಕೆ ವಿರುದ್ಧವಾದರೂ ಪರಲೋಕ ಹೋಗ್ಲಿಕ್ಕೆ ಆಗ್ತದಾ? ಸಭೆ ಎತ್ತಲ್ಪಡ್ತದ? ಸಭೆ ಎಲ್ಲಿ ಎತ್ತಲ್ಪಡ್ತದೆ? ಇವರ ನಡೆ ನುಡಿ ಕ್ರಿಯೆಗಳೇ ಅಲ್ಲಿ ಸರಿ ಇಲ್ಲ, ಅಲ್ಲಿ ಬೋಧನೆ ಕೂಡ ತಪ್ಪು. ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ ಅವರು, ಆಗ ಅಲ್ಲಿ ಸಭೆಗೆ ಬಂದವರಿಗೆ ಇವರು ಏನು ಹಣ ಸಂಪಾದನೆಗಾಗಿ ಬೋಧನೆ ಮಾಡ್ತಾರೆ, ಅವರು ಅದನ್ನೇ ಕೇಳ್ತಾರೆ. ಇವತ್ತು ಉದಾಹರಣೆಗೆ ಒಂದು ಸ್ಕೂಲಿಗೆ ಗೊತ್ತಿಲ್ಲದ ಮಕ್ಕಳು ಹೋದಾಗ ಸರಿಯಾದ ಉಪಾಧ್ಯಾಯರು ಅಂದರೆ ಟೀಚರ್ಗಳು ಸರಿಯಾಗಿ ಅಲ್ಲಿ ಪಾಠ ಮಾಡಿದರೆ ಮಕ್ಕಳು ವಿದ್ಯಾವಂತರಾಗ್ತಾರೆ. ಸುಳ್ಳು ಹೋದಾಗ, ಮೋಸ, ಅನ್ಯಾಯ, ಏನು ನಾಮಕಾವಸ್ಥೆಗೆ ಸಂಬಳಕ್ಕಾಗಿ ಮಾಡಿದಾಗ ಅಲ್ಲಿ ಖಂಡಿತವಾಗಿ ಆ ಮಕ್ಕಳು ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದೇ ರೀತಿ ಇದು ಕೂಡ ಇವತ್ತಿಲ್ಲಿ ಆಗಿ ಹೋಗಿದೆ. ಅದಕ್ಕೆ ಮತ್ತಾಯ 23ನೇ ಅಧ್ಯಾಯದಲ್ಲಿ ಯೇಸು ಹೇಳಿದ್ದು, ನೀವಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಹೋಗೋವರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದೀರಿ. ನೋಡಿ, ನೀವಂತೂ ಪರಲೋಕ ಹೋಗುವುದಿಲ್ಲ. ಯಾಕೆ? ನಿಮಗೆ ನಾನು ದರ್ಶನ ಕೊಟ್ಟೆ, ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ, ಪ್ರಾಪಂಚಿಕ ಆಸೆಯಲ್ಲಿ ಇದ್ದೀರಿ, ಆದ್ದರಿಂದ ನೀವು ಪರಲೋಕವನ್ನು ಕಳ್ಕೊಂಡಿದ್ದೀರಿ. ನೀವು ಮಾಡೋದೆಲ್ಲ ವ್ಯರ್ಥ. ಹೋಗೋವರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದೀರಿ ಅಂದರೆ ಅಲ್ಲಿ ಸಭೆಗೆ ಬಂದಂಥ ಕುರಿಗಳಿಗೆ, ಜನಗಳಿಗೆ ಉಪದೇಶ ಕೇಳಲಿಕ್ಕೆ ಬಂದಂಥವರಿಗೆ ಸರಿಯಾಗಿ ಬೋಧನೆ ಮಾಡಲಿಲ್ಲ, ತಪ್ಪಾದ ಮಾರ್ಗದಲ್ಲಿ ಬೋಧನೆ ಮಾಡಿ ಸುಳ್ಳು ಹೇಳಿ ಅವರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿದ್ದಾರೆ. ಇದು ಬರೀ ಕ್ರಿಶ್ಚಿಯನ್ ಅಂತ ಹೇಳೋದರಲ್ಲಿ ಮಾತ್ರವಲ್ಲ, ಇವತ್ತು ಬಸವಣ್ಣನ ವಚನದಲ್ಲಿ ಹೇಳೋದನ್ನು ಕೂಡ ಇದುವೇ ಆಗಿದೆ. ಅಲ್ಲಿ ಬಸವಣ್ಣ ಹೇಳಿದನ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಅವರ ಆಡಂಬರ ಜೀವನ, ಐಷಾರಾಮ ಜೀವನ, ಎಸಿ ಕಾರು, ಎಸಿ ಬಂಗ್ಲೆಗೆ ಬೇಕಾಗಿ ನಾನಾ ರೀತಿ ಜನಗಳನ್ನು ವಂಚನೆ ಬೀಳಿಸಿಕೊಂಡು, ಕಾಲಿಗೆ ಬೀಳಿಸಿ, ಕಾಲು ತೊಳೆದು, ನೀರು ಕುಡಿಸಿಕೊಂಡು ಎಂಥ ಪಾಪವನ್ನು ಕಟ್ಟಿಕೊಂಡಿದ್ದಾರೆ. ಒಂದೊಂದು ಗುರುಜಿಗಳು ಮಠಾಧೀಶ್ವರಗಳು ಮಠವನ್ನು ಕಟ್ಟಿಕೊಂಡು ದೊಡ್ಡದಾಗಿ ಪ್ರತಿಯೊಬ್ಬರು ಅವ್ರ ಕಾಲಿಗೆ ಚಪ್ಪಳ ಹಾಕ್ಕೊಂಡ್ರು ಕೂಡ ಕಾಲಿಗೆ ಬೀಳಿಸಿಕೊಳ್ತಾ ಇದ್ದಾರೆ. ಇದು ಅನ್ಯಾಯವಲ್ಲವೇ? ದೇವನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಗುರುಗಳು ಪಾದ ಮುಟ್ಟಬೇಕಾದ್ರೆ 500 ರೂಪಾಯಿ ದುಡ್ಡು ಕೊಟ್ಟು ಟೋಕನ್ ತಗೊಂಡು ಇವತ್ತು ಅವರ ಗುರುಗಳು ಹೋಗಿ ಪಾದ ಮುಟ್ಟಬೇಕು. ಅವನೇನು ಕೆಟ್ಟದ್ದು ಮಾಡಲಿಲ್ವಾ, ಅಥವಾ ಒಂದು ಕೆಟ್ಟದ್ದು ಯೋಚನೆ ಮಾಡಲಿಲ್ವಾ, ಅವನ ಅಪ್ಪ ದ್ರೋಹಿ ಅಲ್ವಾ, ಇವನು ಕೆಟ್ಟ ರಕ್ತದಿಂದ ಹುಟ್ಟಲಿಲ್ವಾ? ಖಂಡಿತವಾಗಿ ದೇವರ ಒಂದು ಪಾದ ಮುಟ್ಟಕ್ಕೆ ದೇವರ ಮನುಷ್ಯ ರೂಪದಲ್ಲಿ ಇದ್ದಾನ ಇವತ್ತು? ಇಲ್ಲ. ದುಡ್ಡು ಕೊಡಬೇಕಾ? ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಇದೆಲ್ಲ ಬರೆದಿರುವ ವಿಷಯಗಳು ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಬಹಳ ದೊಡ್ಡ ಪ್ರಸಿದ್ಧವಾದ ಸ್ಥಳ. ಅಲ್ಲಿ ಒಬ್ಬ ನಾನು ಸ್ವಾಮೀಜಿ ಅಂತ ಹೇಳ್ಕೊಂಡು ಕೂತಿದ್ದಾನೆ. ಬಹಳ ಜನ ನಡ್ಕೊಂಡು ಹೋಗಿ ಅನೇಕ ಜನರು ಕಾಯಿಲೆ ಸಾಯ್ತಾ
ಸಾಯ್ತಾ ಇದ್ದಾರೆ, ಬಿಸಿಲಲ್ಲಿ ಸತ್ತು ಹೋಗಿದ್ದಾರೆ, ಹಿಂದೆ ತಿರುಗಿ ಬರೋಕ್ಕಾಗದವರು ಇದ್ದಾರೆ. ಅಷ್ಟು ಕಷ್ಟಪಡಬೇಕಾ ದೇವರನ್ನ ಕಾಣಕ್ಕೆ? ಗೊತ್ತಿದ್ರು ಸರಿಯಾದ ಬೋಧನೆ ಇಲ್ಲ. ಅಲ್ಲಿಗೆ ಹೋಗಿ ಆಂಧ್ರಕ್ಕೆ ಹೋಗಿ ಬೆಟ್ಟ ಹತ್ತಿಕೊಂಡು ಕೂತರು ಕೂಡ ಅವರ ಪಾದ ಮುಟ್ಟಬೇಕಾದ್ರೆ 500 ರೂಪಾಯಿ ಕೊಟ್ಟು ಟೋಕನ್ ತಗೊಂಡು ಪಾದ ಮುಟ್ಟಬೇಕು. ಅವರು ಬಂದರೂ ಕೂಡ ಅವರಿಗೆ ಕಷ್ಟ ಸಂಕಟ ದುಃಖ ತಪ್ಪಲಿಲ್ಲ, ಅವರು ಇದ್ದ ಹಾಗೆ ಇದ್ದಾರೆ. ಅಂಥವ್ರು ಕೂಡ ಇದೇ ಮಾತನ್ನು ನನಗೂ ಕೂಡ ಹೇಳಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿಯೂ ಯಾರ ದೇವರ ಸ್ಥಾನದಲ್ಲಿ ನಾವು ಕಾಣಬೇಕು. ಆದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಸರಿಯಾಗಿ ದೇವರ ಸುವಾರ್ತೆಯನ್ನು ಯಾರು ಸಾರ್ತಾರೋ, ಅದೇ ರೀತಿ ಯಾವ ಮಠಾಧೀಶ್ವರ ಇರ್ಬೋದು, ಬಸವಣ್ಣವಚನ ಇರ್ಬೋದು, ಬುದ್ಧ ಇರ್ಬೋದು, ಜೈನ ಇರ್ಬೋದು, ಸಿಖ್ ಇರ್ಬೋದು, ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ದೇವರ ಮಾತುಗಳನ್ನು ಕೇಳಿ ಸರಿಯಾದ ಅದನ್ನು ಓದಿ ಅರ್ಥ ಮಾಡಿಕೊಂಡು ಸರಿಯಾದ ಬೋಧಕರು ತಿಳಿಸಿದಾಗ ಅದನ್ನು ಕೂಡ ಅಲ್ಲಿ ಗ್ರಂಥಗಳನ್ನ ತೆರೆದು ಪರೀಕ್ಷೆ ಮಾಡಿ ಅಂಥವರ ಮಾತನ್ನು ಕೇಳಬೇಕು. ಅಂಥವರೊಂದಿಗೆಲ್ಲ ಕಷ್ಟ ಸಂಕಟ ದುಃಖಗಳನ್ನು ಹಂಚಿಕೊಳ್ಳಬೇಕು. ಹೊರತು ಇಂಥವರ ಹಿಂದೆ ಹೋದರೆ ಖಂಡಿತವಾಗಿ ನರಕವೇ ಗತಿ. ಇದು ಎಲ್ಲ ಗ್ರಂಥಗಳು ಇದನ್ನೇ ತಿಳಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಬಹಳ ಹೆಚ್ಚಳ ಅದಕ್ಕೆ ದಾವೀದರಸರು ಹೇಳಿದ್ದು, ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸಲು ದೃಢವಾಗಿ ನಂಬಿದ್ದೇನೆ. ಹಾಗೂ ಇದಕ್ಕಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರೇ, ನನಗೆ ಒಳ್ಳೆ ಬುದ್ಧಿ ಯೋಚನೆ ಕೊಡಪ್ಪ, ನಿನ್ನ ಪವಿತ್ರ ಆತ್ಮರ ಮೂಲಕ ಅದನ್ನು ನಡೆಸು. ಸುಳ್ಳು ಬೋಧಕರಿಂದ ಕಳ್ಳ ಕಪಟಿಗಳಿಂದ ನನ್ನನ್ನು ನೀನು ದೂರ ಮಾಡಪ್ಪ ಅಂತ ತಿಳಿದುಕೊಳ್ಳುವ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಡು ಎಂಬುದಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕಾಗಿದೆ. 14ನೇ ವಚನ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಏನು ಮಾಡ್ತಾ ಇದ್ದಾರೆ? ಅವರ ಪ್ರಾಣಕ್ಕೆ ಜೀವಕ್ಕೆ ಹೇಳ್ತಾ ಇದ್ದಾರೆ, ಶರೀರಕ್ಕೆಲ್ಲ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಜೀವಮಾನವೆಲ್ಲ ದೇವರನ್ನೇ ಹಿಂಬಾಲಿಸು, ಬಿಡಬೇಡ, ದೇವರ ಮಾತನ್ನೇ ಕೇಳಿ ನಡಿ. ದೃಢವಾಗಿರು, ಆಚಲ ಈಚಲ ಆ ಕಡೆ ಈ ಕಡೆ ನೋಡಿ ಹೋಗಬೇಡ. ಯಾವುದೇ ಕಷ್ಟ ಸಂಕಟ ಬಂದರೂ ಒಂದೇ ಒಂದು ಗುರಿ ಇರಲಿ, ದೇವರ ಬಳಿಗೆ ಎಂಬುದಾಗಿ. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯಾವುದೇ ಕಷ್ಟ ಸಂಕಟ ದುಃಖಗಳು ಯಾವುದೇ ವಿರೋಧಿಗಳು ಬರಲಿ, ಸತ್ರೆ ಸಾಯಲಿ ಎಂಬುದಾಗಿ ಸರ್ವವನ್ನು ಸೃಷ್ಟಿ ಮಾಡಿದ ಯೆಹೋವ ಅಂದರೆ ಪರಮಾತ್ಮ ಭಗವಂತನೇ ಆಗಿದೆ. ಆ ಒಂದೇ ಸೃಷ್ಟಿಕರ್ತರ ದೇವರ ಮೇಲೆ ನೀನು ಧೈರ್ಯದಿಂದಿರು, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಆ ದೇವರ ಮೇಲೆಯೇ ಭರವಸೆ ಇರಲಿ. ಯಾವುದೇ ಇದ್ದರೂ ಕೂಡ ಸತ್ರೆ ಸಾಯಲಿ ಎಂಬುದಾಗಿ ಮನಸ್ಸನ್ನು ಹಿಂದೆ ತೆಗಿಬೇಡ. ನಿನ್ನ ಆತ್ಮ ಶರೀರ ಪ್ರಾಣ ಪ್ರತಿಯೊಂದು ದೇವರಲ್ಲಿ ಇರಲಿ, ಏನೇ ಆದರೂ ಆಗಲಿ ಎಂಬುದಾಗಿ ಒಂದೇ ಒಂದು ದೃಢತೆಯಲ್ಲಿ ದೇವರನ್ನು ಹಿಂಬಾಲಿಸಿ ನಾವು ನಡೆಯಬೇಕು. ನಮಗೆ ಸ್ತೋತ್ರವಾಗಲಿ. ಇಲ್ಲಿಗೆ ಕೀರ್ತನೆಗಳು 27 ಕೂಡ ಮುಕ್ತಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನೊಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮತ್ತೊಮ್ಮೆ ನೀವು ಮಾಡ್ತಾ ಇರೋ ಉಪಕಾರಗಳಿಗಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರೋರು ಕೂಡ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಕೆಲಸ ಕಾರ್ಯ ಹೊಲ ಪಶು ಪ್ರಾಣಿಗಳಲ್ಲಿ ಪ್ರತಿಯೊಂದರಲ್ಲಿ ಹೇರಳವಾಗಿ ಒಳ್ಳೆ ಬುದ್ಧಿ ಜ್ಞಾನ ತಿಳುವಳಿಕೆ ಶಾಂತಿ ಸಮಾಧಾನ ಆರೋಗ್ಯ ಜ್ಞಾನವನ್ನು ಕೊಟ್ಟು ವೈರಿಗಳ ಕೈಯಿಂದಲೂ ಬಿಡಿಸಿ ನಿಮ್ಮ ಮಾರ್ಗದಲ್ಲೇ ದೇವರ ಮಾರ್ಗದಲ್ಲಿ ನಡೆಸಲು ದೇವರ ಕರುಣೆ ಪ್ರೀತಿ ಯಾವಾಗಲೂ ನಿಮ್ಮೊಂದಿಗೆ ಇರಲಿ. ಆಮೇನ್, ಆಮೇನ್, ಆಮೇನ್.